ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ SDA 25/1/2026 ನಡೆದಂತಹ ನಾನ್ ಎಚ್ ಕೆ SDA ಒಂದು ಪರೀಕ್ಷೆಯ ಒಂದು ಏನಪ್ಪ ಅಂತಂತಂದರೆ ರಿಸಲ್ಟು ನಿನ್ನೆ ಬಿಡುಗಡೆ ಆಗಿದೆ. ಅದರ ಬಗ್ಗೆ ನಾನು ಹೇಳಿದೆ. ಇವತ್ತು ಈ ವಿಡಿಯೋದಲ್ಲಿ ಪ್ರತಿಯೊಂದು ನಿಗಮದ ಏನೋ ಟೋಟ್ಲಾಗಿ 300ಕ್ಕೂ ಹೆಚ್ಚು ಹುದ್ದೆಗಳಿದ್ವಲ್ಲ, ಈ 300ಕ್ಕೂ ಹೆಚ್ಚು ಹುದ್ದೆಗಳಲ್ಲಿ ಟೋಟ್ಲಾಗಿ ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರೆ ಫುಲ್ ಡಾಟಾ ನಮ್ಮಲ್ಲಿ ಈಗ ಅಫಿಷಿಯಲ್ ಮಾಹಿತಿನೇ ಇದೆ. ಓಕೆ, ಅದರ ಮಾಹಿತಿಯನ್ನು ತಿಳಿತಾ ಹೋಗೋಣ. ಒಂದು ನೆಕ್ಸ್ಟು ಎಷ್ಟು ಕಟ್ ಆಫ್ ನಿಲ್ಬಹುದು ಸಪ್ರೇಟ್ ನಿಗಮ ವೈಸು ನೋಡ್ತಾ ಹೋಗೋಣ. ಓಕೆ, ಈಗ ಮೊದಲಿಗೆ ಬಂದುಬಿಟ್ಟು ನಾವು ನೋಡ್ತಾ ಇರುವಂಥದ್ದು ಬೆಂಗಳೂರು ಡೆವಲಪ್ಮೆಂಟ್, ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಿಡುಗಡೆ ಇರುವಂಥ SDA ಒಂದು ಪರೀಕ್ಷೆ. SDA ಒಂದು ಇದಕ್ಕೆ ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರಪ್ಪ ಅಂತಂತಂದರೆ ಟೋಟ್ಲಾಗಿ ನೋಡ್ಬೋದು ಇಲ್ಲಿ ನೀವು 54,200 ಜನ ಪರೀಕ್ಷೆಯನ್ನು ಬರೆದಿದ್ದಾರೆ. ಎಷ್ಟು? 54,200 ಜನ ಪರೀಕ್ಷೆ ಬರೆದ್ರೆ ಇದರಲ್ಲಿ ಟಾಪ್ ಸ್ಕೋರ್ ಮಾಡಿದಂಥವರು ಯಾರು, ಎಷ್ಟು ಮಾಡಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಟಾಪ್ ಸ್ಕೋರ್ ಬಂದುಬಿಟ್ಟು 156 ಇದೆ ಸ್ನೇಹಿತರೆ. ಎಷ್ಟು? 156. ಈಗ 156 ಟಾಪ್ ಸ್ಕೋರ್ ಇದ್ದರೆ ಇದರ ಕಟ್ ಆಫ್ ಎಷ್ಟು ಹೋಗ್ಬೋದು? ಸರಿಸುಮಾರು ಇದರಲ್ಲಿ ಎಷ್ಟು ಹುದ್ದೆ ಅಂತಂದರೆ 50 ಹುದ್ದೆಗಳಿವೆ ಸ್ನೇಹಿತರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 50 SDA ಹುದ್ದೆಗಳಿವೆ. 50ಗಿಂತನೂ ಕಡಿಮೆ ಇವೆ. ಓಕೆ, ಇಷ್ಟಿದ್ರೆ 54,000 ಜನ ಬರೆದಿದ್ದಾರೆ ಪರೀಕ್ಷೆ. ಎಷ್ಟು? 54,000 ಜನ. ಇದು ಓನ್ಲಿ ಇದಕ್ಕೆ ಯಾವುದು SDA ಮಾತ್ರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಇದರಲ್ಲಿ ಎಷ್ಟು ಹೋಗ್ಬೋದು ಕಟ್ ಆಫು ಅಂತ ನೋಡಿದಾಗ ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೇಳುವಂಥದ್ದು ಟಾಪ್ 100 ರ್ಯಾಂಕಲ್ಲಿ ನೀವು ಇದ್ದೀರ ಅಂದ್ಕೊಳ್ರಿ. ಟಾಪ್ 100 ರ್ಯಾಂಕಲ್ಲಿ ಇದ್ದರೆ, ನಾನು ಹೇಳ್ತಾ ಇರೋದು 1:3 ಅಲ್ಲ, 1:1. ಓಕೆ, ಟಾಪ್ 100 ರ್ಯಾಂಕಲ್ಲಿ ನೀವಿದ್ದರೆ ಆಲ್ಮೋಸ್ಟ್ ಜನರಲ್ ಅಂತಂದರೆ ಟಾಪು 20ದಾಗೆ ಇದ್ದರೆ ನೀವು ಸೆಲೆಕ್ಟ್ ಆಗ್ತೀರ. ಓಕೆ, ಇನ್ನು ಬೇರೆ ಕ್ಯಾಟಗರಿ ವೈಸು ಹುಡ್ಕೊಂತ ಹೋದಾಗ ನೀವು ಟಾಪ್ 100 ಇದ್ದವರೇ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ತೀರ. ಓಕೆ, 100ರವರೆಗೆ ಹಂಗೆ ನೋಡಿದಾಗ ನೋಡಿ 130, 135 ಇಷ್ಟು ಇಲ್ಲಿ ಏನಿದ್ದೀರ ಆಲ್ಮೋಸ್ಟ್ ಇಲ್ಲಿ 135 ಇದ್ದವರೇ ಫೈನಲ್ಲು ಸೆಲೆಕ್ಟ್ ಆಗ್ತಾರೆ. ಅಂದರೆ ಕೆಲವೊಂದು ಕ್ಯಾಟಗರಿಯಲ್ಲಿ. ಓಕೆ, ನೀವು ಹೇಳಿದಿರಿ ಅಷ್ಟೊಂದು ಸ್ಕೋರ್ ಹೋಗಲ್ಲ, ಇಷ್ಟೊಂದು ಸ್ಕೋರ್ ಹೋಗಲ್ಲ ಅಂತ. ನಾನು ಮೊದಲೇ ಹೇಳಿದ್ದೆ ಎಷ್ಟಪ್ಪ ಅಂತಂತಂದರೆ 150 ತೆಗೆದಿದ್ರು ಇರ್ತಾರೆ. ಓಕೆ, ಅದು FDA ಟಫ್ ಇತ್ತು, ತೆಗೆದಿರಲಿಲ್ಲ. ಬಟ್ ಈ ಸರಿ ಇದ್ದಾರೆ. ಓಕೆನಾ, ನೀವೇನಾದರೂ ಚೆಕ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟೇ ಅಂತೇಳಿ ಕಾಮೆಂಟ್ ಮಾಡಿರಿ. ನಾನು ಹೇಳುವಂಥದ್ದಲ್ಲಿ SDA ಮತ್ತು ಕಂಡಕ್ಟರ್ದು ಎರಡರದ್ದು ಹೇಳಿದಾಗ ಮತ್ತು ಇನ್ನೂ ಬೇರೆ ಪ್ರಾಧಿಕಾರವನ್ನು ನೋಡಿದಾಗ ಟಾಪ್ 100ಅಲ್ಲಿ ಇದ್ದಿರೋ ಅವರು ಫೈನಲಿ ಸೆಲೆಕ್ಟ್ ಆಗ್ತೀರಾ. ಅಂದರೆ ಈಗ ವೇಕೆನ್ಸಿ 100 ಇಲ್ಲ, ಇಲ್ಲದೇ ಇದ್ರೂ GM ಅವ್ರು ಹೊರತುಪಡಿಸಿ ಬೇರೆಯವ್ರ ಕ್ಯಾಟಗರಿಯವರು ನೀವು ಕ್ಯಾಟಗರಿ ರಿಸರ್ವೇಷನ್ ವೈಸ್ ನೋಡ್ಕೋತ ಹೋದಾಗ ನಿಮ್ಮ ಒಂದು ಅಂಕ ಏನಾದರೂ ಆ ಕ್ಯಾಟಗರಿಯಲ್ಲಿ ಈಗ ಎಕ್ಸಾಂಪಲ್ ಈಗ ಕ್ಯಾಟಗರಿ 1 2 SC ST ಅವ್ರಿಗೆ 120ರಿಂದ 130 ಇದ್ದವರು 1:3 ಬರ್ತೀರ. ಫೈನಲಿ 135 ಇದ್ದವರೇ ಸೆಲೆಕ್ಟ್ ಆಗ್ತೀರ. ಓಕೆ, 135 ಪ್ಲಸ್ ಇದ್ದವರು, ಹಾಗಾಗಿ 135 ಪ್ಲಸ್ ಇದ್ದವರು ಆಲ್ಮೋಸ್ಟ್ ಫೈನಲಿ ಇರ್ತೀರ. ಓಕೆ, ಇದು SDA ಆಯಿತು. ಈಗ ಕಂಡಕ್ಟರ್ದು ನೋಡ್ತಾ ಹೋಗೋಣ. ಓಕೆ, ಈಗ ನೋಡ್ತಾ ಇರುವಂಥ ನೀವು ಕಂಡಕ್ಟರ್ ನಾನ್ HK ಇದು ಸರಿಸುಮಾರು ಎಷ್ಟು ಹುದ್ದೆ ಇವೆಯಪ್ಪ ಅಂತಂದರೆ ಒಂದು 50 ಹುದ್ದೆಗಳಿವೆ ಅನಿಸ್ತದೆ. ಟೋಟ್ಲಾಗಿ 300 ಹುದ್ದೆ ಇದ್ದರೆ ಅದರಲ್ಲಿ 260ಕ್ಕೂ ಹೆಚ್ಚು HK ಇದ್ದರೆ 40 ಹುದ್ದೆಗಳು ಮಾತ್ರ ನಾನ್ HK ಕೊಟ್ಟಿದ್ದಾರೆ. ಓಕೆ, ಹೈಯೆಸ್ಟ್ ಹುದ್ದೆಗಳು HKಗಿವೆ. ಇದರಲ್ಲಿ ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರೆ ಅಂತಂದರೆ 19,000 ಜನ. ಟೋಟ್ಲಾಗಿ ಅಪ್ಲಿಕೇಶನ್ ಹಾಕಿದವರು 40,000 ಜನ ಹಾಕಿದ್ದಾರೆ. ಅದರಲ್ಲಿ HK ನಾನ್ HK ಎರಡು ಸೇರಿ, ಬಟ್ ಬರೀ ನಾನ್ HK ಬರೆದಂಥವ್ರು 19,744 ಜನ ಪರೀಕ್ಷೆ ಬರೆದಿದ್ದಾರೆ. ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಎಷ್ಟಿದೆ ಅಂತ ನೋಡ್ತಾ ಹೋದಾಗ 148 ಇದೆ ಸ್ನೇಹಿತರೆ. ಎಷ್ಟು? 148 ಇದೆ ಹೈಯೆಸ್ಟ್ ಸ್ಕೋರ್. ಇಲ್ಲಿ ಏನಾಗುತ್ತೆ ಅಂತ ನೋಡಿದಾಗ ನಿಮ್ಮದು ಇಲ್ಲಿ ಏನು CET ನೀವು ಸ್ಕೋರ್ ಮಾಡಿದ್ರಲ್ಲ ಇದು 75% ತೊಗೊತಾನೆ ಫೈನಲ್ ಲಿಸ್ಟ್ ಮಾಡಬೇಕಂತಂದರೆ.
ಇನ್ನು ಉಳಿದಂತಹ ಒಂದು 25% ನಿಮ್ಮ ಒಂದು ಪಿ ಯು ಸಿ ಪರ್ಸೆಂಟೇಜ್ ತೊಗೊತಾರೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂದರೆ 75% ನಿಮ್ಮ ಒಂದು ಈ ಒಂದು ಸಿ ಇ ಟಿದು, 25% ನಿಮ್ಮ ಪಿ ಯು ಸಿ ಒಂದು ಪರ್ಸೆಂಟೇಜ್ ತೊಗೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಈ ರೀತಿಯಾಗಿ ನಿಮ್ಮ ಒಂದು ಕಂಡಕ್ಟರ್ದು ಸೆಲೆಕ್ಷನ್ ಪ್ರೊಸೆಸ್ ನಡೀತದೆ. ಇನ್ನು ನೆಕ್ಸ್ಟ್ ಉಳಿದಂಥ ಎಲ್ಲ ಒಂದು ಇದಕ್ಕೆ ನೋಡಿದಾಗ ನನ್ನ ಒಂದು ಕೆಟಗರಿ ವೈಸ್ ಹೇಳ್ತಾ ಹೋಗೋದಾದರೆ ಎಲ್ಲ ಲಿಸ್ಟನ್ನು ನೋಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನಾನು. ಓಕೆ, ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಇರುತ್ತೆ. ಕೆಟಗರಿ 1 SC ST ಬಂದುಬಿಟ್ಟು 130+, ಮತ್ತು 2A 2B 3B ಬಂದುಬಿಟ್ಟು ನಮ್ಮದು 135ರಿಂದ 140. ಜನರರು ಹೈ ಇರಬೇಕು. ಓಕೆ, ಇದು SDA ಮತ್ತು ಇನ್ನಿತರ ಹುದ್ದೆಗಳಿಗೆ. ಇನ್ನು ಕಂಡಕ್ಟರ್ಗೆ ಸಹ ಇಷ್ಟೇ ಅಪ್ಲೈ ಆಗುತ್ತೆ. ಯಾಕಂತಂದರೆ ನಿಮ್ಮದು 75% ಮಾತ್ರ CET ತೊಗೊಳ್ತಾನೆ. ಇನ್ನು ಉಳಿದಂಥ 25% ನಿಮ್ಮ ಒಂದು PUC ಪರ್ಸೆಂಟೇಜ್. ಇದು ಓನ್ಲಿ ಕಂಡಕ್ಟರ್ಗೆ ಮಾತ್ರ. ಉಳಿದಂಥದ್ದೆಲ್ಲ CET ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಇದು ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಅಂತೇಳಿ ಏನು ಮಾಡಿಯಪ್ಪ ಅಂತಂದರೆ ಕಾಮೆಂಟ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೂ ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.